ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಸಂತ ಕಾವ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಹೊಸದಾಗಿ ಚಾನಲ್ ಶುರು ಮಾಡಿದ್ದೀನಿ. ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಏನೇ ವಿಡಿಯೋ ಪೋಸ್ಟ್ ಮಾಡಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಆಶೀರ್ವಾದದಿಂದ ಬೆಳಗ್ಗೆನೇ ಲಾಗ್ ಶುರು ಮಾಡಿದ್ದೀನಿ. ಸೊ ಅಮ್ಮ ಬೆಳಗ್ಗೆನೇ ಚಪಾತಿ ಮಾಡಿ ಚಟ್ನಿ ಮಾಡಿದರು. ನನ್ನ ಹಸ್ಬೆಂಡ್ ಚಟ್ನಿ ತಿನ್ನಲ್ಲ, ಹಾಗಾಗಿ ಅವ್ರಿಗೆ ಚಪಾತಿ ರೋಲ್ ರೆಡಿ ಮಾಡಿ ಕೊಟ್ಟಿದ್ದೆ, ತಿಂತಾಯಿದ್ರು. ಅಷ್ಟರಲ್ಲಿ ಪಾಪುನು ಬೆಳಗ್ಗೆನೇ ಎದ್ಬಿಟ್ಟ. ಅವ್ನು ಎದ್ದಿದ ತಕ್ಷಣ ಸ್ವಲ್ಪ ಹೊತ್ತು ಆಟ ಆಡಿಸ್ತೀವಿ, ಡೈಲಿ ಆಟ ಆಡಿಸ್ಕೊಂಡು ಕೂತಿದ್ವಿ. ಸೊ ಇವಾಗ 7 ಮಂತ್ಸ್ ರನ್ನಿಂಗ್ ನಡೀತಾ ಇರೋದ್ರಿಂದ ಸ್ವಲ್ಪ ಕುತ್ಕೊಳ್ಳೋಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾನೆ. ಬ್ಯಾಲೆನ್ಸ್ ಸಿಗೋಲ್ಲ, ಒಂದೊಂದ್ಸಲ ತಪ್ಪೋಗುತ್ತೆ, ಆದರೂ ಟ್ರೈ ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಹಸ್ಬೆಂಡು ತಿಂಡಿ ಆಯಿತು. ಅವ್ರ ಹತ್ರ ಪಾಪುನ ಬಿಟ್ಬಿಟ್ಟು ನಾವು ತಿಂಡಿಗೆ ಅಂತ ಹೋದ್ವಿ. ನೋಡಿ, ತಿಂಡಿಗೆ ಅಂತ ಹೋಗಿದ್ದೆ. ಅವರು ಆಲ್ಫಾಬೆಟ್ ವಿಡಿಯೋ ಹಾಕಿ ಕೊಟ್ಟಿದ್ದಾರೆ, ನೋಡ್ತಾ ಇದ್ದಾನೆ. ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ. ಫೀಡ್ ಮಾಡಿ ಕೊಟ್ಬಿಟ್ರೆ ಅವನ್ನೇನು ನೋಡ್ಕೊಳ್ಳೋದು ಕಷ್ಟ ಅನಿಸಲ್ಲ ಇವಾಗ 7 ಮಂತ್ಸಿಂದ. ಸೊ ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ. ಅದರಲ್ಲೂ ಅವ್ರ ಪಪ್ಪ ಇದ್ಬಿಟ್ರಂತೂ ಎಲ್ಲದಕ್ಕೂ ಪಪ್ಪ ಅಂತ ಅವ್ರನ್ನೇ ನೋಡ್ತಿರ್ತಾನೆ. ಅವರೆಲ್ಲೂ ಹೋಗಂಗಿಲ್ಲ, ಬರೋಂಗಿಲ್ಲ, ಅವನ ಜೊತೆಯಲ್ಲೇ ಇರಬೇಕು. ಸೊ ಅವ್ರ ಹತ್ರ ಕೊಟ್ಬಿಟ್ರಂತೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಟ ಆಡ್ಕೊಂಡಿರ್ತಾನೆ. ನಾನು ತಿಂಡಿಗೆ ಅಂತ ಹೋಗಿದ್ದೆ, ತಿಂಡಿ ಮುಗಿಸ್ಕೊಂಡು ಬಂದೆ. ಹಾಗೆ ಅವನಿಗೆ ಸ್ನಾನ ಮಾಡಿಸ್ಬೇಕಿತ್ತು ಇವತ್ತು. ಸೊ ಆಯಿಲ್ ಮಸಾಜ್ ಮಾಡಿದ್ದೆ, ಬಾಡಿ ಫುಲ್ಲು, ತಲೆಗೆ ಬಾಡಿಗೆ ಎಲ್ಲ ಮಸಾಜ್ ಮಾಡಿ ಬಿಟ್ಟಿದ್ದೆ. 1 ಅವರ್ 2 ಅವರ್ ಬಿಟ್ಟು ಸ್ನಾನ ಮಾಡಿಸ್ತೀನಿ. ಹಾಗಾಗಿ ಪಾಪು ಆಟ ಆಡಿಸ್ತಿದ್ದ ನಮ್ಮ ಪಾಪುನ. ಇನ್ನೊಬ್ಬ ಚಿನ್ಮಯ್ ಅಂತ ಇದ್ದಾನೆ, ನಮ್ಮಮ್ಮನ ಅಣ್ಣನ ಮೊಮ್ಮಗ. ಸೊ ಅವ್ನು ಆಟ ಆಡಿಸ್ತಿದ್ದ. ಅಷ್ಟರಲ್ಲಿ ನಾನು ಸ್ನಾನಕ್ಕೆಲ್ಲ ರೆಡಿ ಮಾಡೋಣ ಅಂತ ಹೇಳಿ ಅವನಿಗೆ ಎಲ್ಲ ರೆಡಿ ಮಾಡಿದೆ. ರೆಡಿ ಮಾಡಿ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಕರ್ಕೊಂಡು ಬಂದೆ. ಮಲಗ್ಸೋಕ್ಕೆ ಎಷ್ಟು ಟ್ರೈ ಮಾಡಿದ್ರೂ ಮಲಗಲಿಲ್ಲ. ಹಾಗೆ ಆಟ ಆಡ್ಕೊಂಡಿದ್ದ. ಒಂದು ಅರ್ಧ ಗಂಟೆ ಆಟ ಆಡಿಸ್ದೆ. ಹಾಗೆ ಫ್ಯಾನ್ ಹಾಕ್ತೆ, ತಣ್ಣಗೆ ಗಾಳಿ ಬೀಸ್ತಿತ್ತಲ್ಲ, ಒಂದು 1/2 ಅವರ್ ಮಲ್ಕೊಂಡ ಅಷ್ಟೇ, ಜಾಸ್ತಿ ಮಲಗಲಿಲ್ಲ ಇವತ್ತು. ಹಾಗೆ ಸುಮ್ಮನೆ ಕೂತಿದ್ದೆ. ಫ್ರಿಜ್ಜಲ್ಲಿ ಕೋನ್ ಇತ್ತು. ಕೋನ್ ಬಂದು ಇದು ಸೀಮಂತ, ನನ್ನ ಸೀಮಂತದ ಕೋನು. ಆಲ್ಮೋಸ್ಟು ಆಗಸ್ಟ್ ಮಂತಲ್ಲಿ ಸೀಮಂತ ಆಗಿದ್ದು. ಆಗಸ್ಟಿದು ಕೋನ್ ತೊಗೊಂಡಿದ್ವಲ್ಲ, ಅದು ಹಾಗೆ ಉಳಿದಿತ್ತು. ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ ಅಷ್ಟೇ. ಅಷ್ಟರಲ್ಲಿ ಪಾಪುನು ಎದ್ಬಿಟ್ಟ. ಅವನು ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ನೋಡಿ, ಅವನಿಗೆ ಸ್ಮೆಲ್ ಹಾಕ್ತಿಲ್ಲ, ಅದು ಮುಖ ಒಂಥರ ಮಾಡ್ಕೊಂಡಿದ್ದಾನೆ. ಅದನ್ನೇ ನೋಡ್ತಿದ್ದಾನೆ. ನಮ್ಮಮ್ಮ ಏನೋ ಹಾಕ್ಕೊಂಡಿದ್ದಾರಲ್ಲ ಕೈಗೆ ಅಂತ ನೋಡ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಸಂಜೆ ಆಯಿತು. ಅಮ್ಮನ ಫ್ರೆಂಡ್ ಮಗಳಿದ್ದಾರೆ, ಅವ್ರದ್ದು ಮದುವೆ ಇತ್ತು RR ನಗರದಲ್ಲಿ. ಸೊ ಹಾಗೆ ರೆಡಿಯಾಗಿ ಹೋಗ್ತಾ ಇದ್ವಿ. ಹೋಗಬೇಕಾದ್ರೆ ಒಂದು ಲೈನ್ ನೋಡಿದೆ, ಇದು ಕಾರ್ ಮೇಲೆ ಚೆನ್ನಾಗಿತ್ತು ಅಂತ ವಿಡಿಯೋ ಕ್ಲಿಪ್ ತೊಗೊಂಡೆ. ಸೊ ರಿಸೆಪ್ಷನ್ಗೆ ಹೋದ್ವಿ. ಹೋಗಿ ಸ್ವಲ್ಪ ಹೊತ್ತು ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಇವರು ಹುಡುಗಿಯವ್ರ ಅಮ್ಮ, ಪಾಪು ಎತ್ಕೊಂಡಿರೋರು. ಸೊ ಹಾಗೆ ಪಾಪುನ ಎತ್ಕೊಂಡಿದ್ರು. ಅದೆಲ್ಲ ಮುಗಿಸ್ಕೊಂಡು ರಿಸೆಪ್ಷನ್ ಮುಗಿಸ್ಕೊಂಡ್ವಿ. ಮತ್ತೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ದ ಅಮ್ಮ ಜೊತೆ. ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕೂತಿದ್ವಿ. ಹಾಗೆ ಮತ್ತೆ ಮಲ್ಕೊಂಡ್ವಿ. ಆಲ್ಮೋಸ್ಟ್ ಅಲ್ಲೇ ಒಂದು 11:30 12 o'clock ಆಗಿತ್ತು. ಮಲ್ಕೊಂಡ್ವಿ. ಇಷ್ಟೇ ಇವತ್ತಿಂದು ವೀಡಿಯೋ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.